ಸದ್ಯಕ್ಕೆ ಬೆಳ್ಳಿಗೆ ವಿಚಾರ ತಿಳಿಸೋದು ಬೇಡ. ಈಗಾಗಲೇ ತನ್ನ ಮಗು ಹೋಗಿದೆ ಅನ್ನೋ ದುಃಖದಲ್ಲಿದ್ದಾಳೆ. ಮಾಯಾನೇ ತನ್ನ ಮಗುನ ಕೊಂದ್ಲು ಅನ್ನೋ ವಿಚಾರ ಗೊತ್ತಾದ್ರೆ ಅವಳ ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ಬೆಳ್ಳಿ 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 ಅಯ್ಯೋ ಬೆಳ್ಳಿ 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 ಶರ್ಮಿಳ ನೀರು ತಗೊಂಬ. ಬೆಳ್ಳಿ 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 ಅಣ್ಣ ಮಾವ, ನೀವಲ್ಲಿ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ನನ್ನ ಮಾಯಕ್ಕಂಗೆ ಯಾವ ದ್ರೋಹ ಮಾಡಿದೆ, ನನ್ನ ಮಗು ಏನ್ ಮಾಡಿತ್ತು, ಅನ್ಯಾಯ ನೆನ್ಬಿಟ್ಟು ಕಂದ ಮನ ಕೊಂದ್ಬಿಟ್ರಲ್ಲ ಮಾವ. ಬೆಳ್ಳಿ ನೀನೇನು ಚಿಂತೆ ಮಾಡಬೇಡ, ಸಮಾಧಾನ ಮಾಡ್ಕೊ. ನಾನು ಅವಳ ಸಮಾಧಿ ಹತ್ರ ಹೋಗಿ ಅವಳ ಸಮಾಧಿಗೆ ಸಗಣಿ ಬಗ್ಲೆ ಉಗ್ಗಿ ಹೇಳ್ತಿದ್ದೀನಿ. ನಮ್ಮ ಮನೇಲಿ ಇನ್ಯಾರ ತಂಡಕ್ಕೂ ಬರಬಾರ್ದು ಅವಳು. ಸದ್ಯದಲ್ಲಿ ಅವಳು ಹುಚ್ಚಾಟಕ್ಕೆಲ್ಲ ಇದಿಷ್ಟು ಹೇಳ್ತೀನಿ. ಚಿತ್ರಕ್ಕ, ಮಾಯಕ್ಕ ನನ್ನ ಮಗುನ ಕೊಂದಿದ್ದಾರೆ ಅನ್ನೋದನ್ನ ನನಗೀಗ್ಲೂ ನಂಬಕ್ಕಾಗ್ತಿಲ್ಲ. ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಇತ್ತು ನಿಜ, ಆದ್ರೆ ನನ್ನ ಮಗುನ ಕೊಳ್ಳೋ ಅಷ್ಟು ದ್ವೇಷ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಮಹಾಸ್ವಾಮಿಗಳು ನೋಡಿದ್ರೆ ಈ ಮನೆಯಲ್ಲಿ ಒಂದ್ ಜೀವ ಹೋಗೇ ಹೋಗತ್ತೆ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ರು. ಆದ್ರೆ ಆ ಜೀವ ನನ್ನ ಹೊಟ್ಟೆಲಿ ಇದ್ಬಿಟ್ಟು ಕಂದಮ್ಮ ಅಂತ ನನ್ನ ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಯಾವುದೋ ಕಾರಣಕ್ಕೆ ಹೀಗಾಗಿದೆ. ನನ್ನ ಮಗು ನನ್ನ ಕೈ ಬಿಟ್ಟು ಹೋಯ್ತಲ್ಲ ಅನ್ಕೊಂಡಿದ್ದೆ. ಆದ್ರೆ ಆಯ್ಕನಿಂದ ನನ್ನ ಮಗು ಹೊರಟೋಯ್ತಲ್ಲ ಅಂತ ಕೇಳಿ ನನಗೆ ಕಲ್ಪನೆಯನ್ನು ಮಾಡ್ಕೊಳಕ್ ಆಗ್ತಿಲ್ಲ ಚಿತ್ರಕ್ಕ. ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಮುಂದೆ ಏನಾಗುತ್ತೋ ಏನೋ ಅಂತ ಆತಂಕ ಆಗ್ತಿದೆ. ನಾಳೆ ನನಗೆ ಹುಟ್ಟೋ ಇನ್ನೊಂದು ಮಗುಗೂ ಇದೇ ಗತಿ ಬಂದ್ರೆ ನಾನು ಏನ್ ಮಾಡ್ಲಿ ಅಕ್ಕ? ನೀವು ಇಲ್ಲೇ ಇದ್ದಿದ್ರೆ ನನ್ನ ಮಗುನ ಸಾಯಕ್ ಬಿಡ್ತಿರ್ಲಿಲ್ಲ, ಹೇಗಾದ್ರೂ ಮಾಡಿ ಉಳಿಸ್ಕೊಡ್ತಿದ್ರಿ. ಆದ್ರೆ ನೀವು ನಿಮ್ ಲೋಕಕ್ಕೆ ಹೋದ್ಮೇಲೆ ಇಲ್ಲಿ ನನಗೆ ಯಾರು ಆಸರೆಗಿಲ್ಲ ಅನ್ನಿಸ್ಬಿಟ್ಟಿದೆ. ಚಿತ್ರಕ್ಕ, ಮುತ್ತು ಮಾವಂಗೆ ನೀವು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ರಂತೆ. ಬೇಗ ಬಂದು ನಮ್ಮನ್ನ ರಕ್ಷಣೆ ಮಾಡಿ ಚಿತ್ರಕ್ಕ. ಈ ಮಾಯಕನ ಹಿಂಸೆನ ತಡೆಯೋದಕ್ಕಾಗ್ತಿಲ್ಲ. ಬೇರೆ ಯಾವುದೇ ಕಾರಣ ಕಲ್ದೇ ಇದ್ರು ನನ್ನ ಮಗುನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ದೆ. ನಿಮ್ ಹೆಗ್ಲಿಗೆ ಹಾಕ್ತಿದ್ದೀನಿ ಚಿತ್ರಕ್ಕ. ಮುಂದೆ ಏನಾದ್ರೂ ಇದೇ ತರ ನನ್ನ ಮಗು ಮತ್ತೆ ಸತ್ತೋದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ನನ್ನ ಮುತ್ತು ಮಾವನ್ ಜೀವನಾನ ಹಾಲಲ್ಲಿ ಹಾಕ್ತಿರೋ ಇಲ್ಲ ನೀರಲ್ಲಿ ಹಾಕ್ತಿರೋ ನಿಮ್ಗೆ ಬಿಟ್ಟಿದ್ದು. ಐಶು ಫೋನ್ ಮಾಡಿದ್ಲು. ನನಗೆ ಆ ವಿಷಯ ಕೇಳಿ ತುಂಬಾ ಆಘಾತ ಆಯಿತು.
ಇನ್ನು ನಿನಗೆ ಯಾಕೆ ಆಗಿರ್ಬೇಡ, ಸಮಾಧಾನ ಮಾಡ್ಕೊ. ನೋಡೋ, ಹೇಗೆ ನಮ್ಮನ್ನೆಲ್ಲ ಏಮಾರಿಸಿ ನನ್ನ ಮಗುನ ಕೊಂದ್ಬಿಟ್ಲು ಅಂತ. ನನ್ನ ಮಗು ಅದಾಗೆ ಹೋಯ್ತು. ನಾನು ಹಣೆ ಬರದಲ್ಲಿ ಬರ್ತಿದ್ದೆ ಅಷ್ಟು ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೆ. ಆದರೆ ನನ್ನ ಮಗುನ ಕೊಂದಿದ್ದು ಆ ಮಾಯ ಅಂತ ಕೇಳಿ ತುಂಬ ಸಂಕಟ ಆಯ್ತು ಕಡ, ತುಂಬ ಸಂಕಟ ಆಯ್ತು. ಬೆಳ್ಳಿಲ್ಲ ಪಾಪ ತುಂಬ ನೋಡ್ಕೊಂಡಿದ್ದಾಳೆ. ಮತ್ತು ಅವಳು ಹೀಗೆ ಬಿಟ್ರೆ ದೊಡ್ಡ ದೊಡ್ಡ ಅನಾಹುತಗಳು ಮಾಡ್ತಾಳೆ. ಅವಳನ್ನ ಹೇಗಾರು ಮಾಡಿ ಮಟ್ಟ ಹಾಕ್ಲೇಬೇಕು. ಮತ್ತು ಕೆಟ್ಟ ಆತ್ಮ ಅವಳು, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತು ಆ ಸ್ವಾಮಿಯಿಂದ ವಿಷಯ ಗೊತ್ತಾದ ತಕ್ಷಣ ನನ್ನ ರಕ್ತ ಕುದಿತು ಕಣ. ತಕ್ಷಣ ಅವಳ ಸಮಾಧಿ ಹತ್ರ ಹೋಗಿ ಬಾಯಿಗೆ ಬಂದಾಗ ಬಂದಿದ್ದೀನಿ, ಸಗಣಿ ಬಗಡೆ ಎರಚಿದ್ದೀನಿ. ಅವಳಿಗೆ ನಿಜವಾಗ್ಲೂ ಸ್ವಾಭಿಮಾನ ಅನ್ನೋದಿದ್ರೆ, ಮಾನ ಮರ್ಯಾದೆ ಇದ್ರೆ ನಮ್ಮ ತಂಟೆಗೆ ಬರಲ್ಲ ಕಣ. ಮುತ್ತು, ಎಳೆ ಮಗು ತರ ಮಾತಾಡ್ತಿದ್ಯಾ. ಅವಳು ಬದುಕಿದ್ದಾಗಲೇ ಮಾನ ಮರ್ಯಾದೆ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇನ್ನು ನೆಗದ್ ಬಿದ್ದು ದೆವ್ವಾಗಿದ್ದಾಳೆ. ಅವಳಿಗೆ ಯಾವ ಮಾನ ಮರ್ಯಾದೆ? ಹಾಗಂತ ಅವಳನ್ನ ಸುಮ್ಮನೆ ಬಿಡಬಾರ್ದು ಕಣ. ಅವಳು ದುರಾಂಕರಣ ಮಟ್ಟ ಹಾಕಬೇಕು, ಅವಳ ಅಟ್ಟಾಸನ ಮೆಟ್ಟಿ ನಿಲ್ಲಬೇಕು. ಹೌದು ಮುತ್ತು, ಅದಕ್ಕೆ ಅಂತ ಮಹಾಸ್ವಾಮಿಗಳಿದಾರಲ್ಲ, ಅವ್ರಿಗಿಂತ ಬೇಕಾ? ಅವ್ರಿಗೆ ವಿಷಯ ತಿಳಿಸಿದ್ಯಾ ತಾನೆ? ನಾನೇನೋ ತಿಳಿಸೋದು, ಅವ್ರ ತ್ರಿಕಾಲ ಜ್ಞಾನಿಗಳು, ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ. ಅಮ್ಮ, ಕಾಫಿ ತಗೊಳ್ಳಿ. ಮುತ್ತು ಬೆಳ್ಳಿ ಎಲ್ಲಮ್ಮ? ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಮ್ಮ, ಆ ಮಾಯ ನಮ್ನೆಲ್ಲಾರ್ದು ಸಾಯಿಸ್ತೀನಿ ಅಂತ ಶಪಥ ಮಾಡಿದಾಳೆ. ಹಾಗೆ ಮಾಡಿದಾಳೆ ಕೂಡ. ಈಗ ಮುಂದೆ ಇನ್ಯಾರನ್ನ ಬಲಿ ತಗೊಂತಾಳೋ ಅಂತ ಭಯ ಆಗ್ತಾ ಇದೆ. ಭೈರ, ಏನೇನೋ ಆಲೋಚನೆ ಮಾಡಿ ಯಾಕೆ ಎಲ್ರನ್ನು ಹೆದರ್ಸ್ತೀಯಾ? ನಮ್ಮ ಮನೆಯಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಆ ಮಹಾಸ್ವಾಮಿಗಳಿಗೆ ಗೊತ್ತಾಗುತ್ತೆ. ಆ ಮಹಾಸ್ವಾಮಿಗಳು ಏನ್ ಹೇಳಿದ್ರು? ನಮ್ಮ ಮನೆಯಲ್ಲಿ ಒಂದು ಜೀವ ಹೋಗೇ ಹೋಗುತ್ತೆ, ಅದನ್ನ ಯಾರು ತಡೆಯಕ್ಕಾಗೋದಿಲ್ಲ ಅಂತ ತಾನೆ. ಈಗ ಬೆಳ್ಳಿ ಹೋಟೆಲ್ ಇರೋ ಮಗು ಹೋಯ್ತಲ್ಲ, ನಮ್ಮ ಮನೇಲಿ ಎರಡನೇ ಜೀವ ಹೋಗುತ್ತೆ ಅಂತ ಅವ್ರಿಗೇನಾದ್ರೂ ಗೊತ್ತಾಗಿದ್ರೆ ಮುಂಚಿತವಾಗಿ ನಮ್ಗೆ ಹೇಳ್ತಿದ್ರು ಅಲ್ವಾ? ಹಾಗಾದ್ರೆ ಮಾಯಾಯಿಂದ ನಮ್ಮ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಆಯ್ತು. ನಮ್ಮ ಮನೇಲಿ ಯಾರಿಗೂ ಏನೂ ಆಗ್ಬಾರ್ದು ಅಂತ ತಾನೇ ಆ ಮಹಾಸ್ವಾಮಿಗಳು ಪೂಜೆ ಮಾಡಿಕೊಟ್ಟು ಕಾಯಿನ ಮನೆ ಮುಂದೆ ಕಟ್ಟಿರೋದು. ಅದನ್ನ ದಾಟು ಬಂದು ಮಾಯಾ ನಮಗೆ ಯಾವ ಅಪಾಯನೂ ಮಾಡಕ್ಕಾಗೋದಿಲ್ಲ. ಅದನ್ನ ದಾಟಿ ಮಾಯಾ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ನಾವು ಬಾಗಲ್ ಕಟ್ಟಿ ತೆಂಗಿನಕಾಯಿ ಬಗ್ಗೆ ಮಾತಾಡ್ತಿದ್ವಲ್ಲ, ಅದೇ ತರ ತೆಂಗಿನಕಾಯಿ ಇಲ್ಲೊಂದಿದೆ ನೋಡು. ಬೆಳ್ಳಿ, ನಮ್ಮ ದುರಾದೃಷ್ಟ, ನಡೀಬಾರ್ದ ಘಟನೆಗಳು ನಡೆದೋಯ್ತು. ನನಗೊತ್ತು ನಿನ್ನ ಮನಸ್ಸಿಗೆ ಒಂದ್ರ ಮೇಲೆ ಒಂದು ಆಘಾತ ಆಗಿ ನೀನು ಕುಗ್ಗಿದ್ಯಾ ಅಂತ. ಹಾಗಂತ ಹೀಗೆ ಯೋಚನೆ ಮಾಡ್ತಿದ್ರೆ ದೈಹಿಕವಾಗೂ ಕುಗ್ತೀಯ, ನಿನ್ನ ಆರೋಗ್ಯ ಹಾಳಾಗುತ್ತೆ. ಈಗ ನಡೆದಿರೋದ್ರ ಬಗ್ಗೆ ನಾವು ಏನೂ ಮಾಡೋದಕ್ಕಾಗಲ್ಲ, ಅದನ್ನು ಬದಲಾಯಿಸೋದಕ್ಕೂ ಆಗಲ್ಲ. ಇನ್ನು ಮುಂದೆ ನಾವು ಎಚ್ಚರಿಕೆಯಿಂದ ಇರೋಣ. ಚೊಚ್ಚಲ ಹೆರಿಗೆ, ಚೊಚ್ಚಲ ಮಗು ಅನ್ನೋ ಒಂದು ಗಾಢವಾದ ಅನುಭವಕ್ಕೆ ಮನಸ್ಸು ಹಾತವರಿತಿರತ್ತೆ. ಅದು ಯಾರು ಮಾಡಿದ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ.
ಕೆಲಸನ ಇದು. ಅವಳನ್ನ ಮಾಯಾ ದೆವ್ವ, ಮಾಯಾ ಪಿಶಾಚಿ ಅಂತ ಕರಿ. ನಿನ್ ಕೈಲಿ ಅಕ್ಕ ಅಂತ ಕರ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಬೆಳ್ಳಿ. ಅವಳಿಗೆ ಆ ಯೋಗ್ಯತೆ ಇಲ್ಲ. ನೀವ್ ಹೇಳೋದು ಸರಿನೇ. ಮಾಯಕ್ಕ ಯಾವತ್ ನನ್ನ ತಂಗಿ ತರ ನೋಡಿದ್ದಾರೆ. ಒಂದ್ ವೇಳೆ ಅವ್ರು ನನ್ನ ತಂಗಿ ತರ ನೋಡಿದಿದ್ರೆ ನನ್ ಮಗುನ ಖಂಡಿತ ಕೊಲ್ತಿರ್ಲಿಲ್ಲ. ಆದ್ರೆ ನಾನು ಈಗ್ಲೂ ಅವ್ರನ್ನ ದ್ವೇಷಿಸಲ್ಲ. ಆದ್ರೆ ಮುಂದೆ ಮತ್ತೆ ಈ ತರ ಏನಾದ್ರೂ ನಡೆಯುತ್ತೇನೋ ಅಂತ ಭಯ ಆಗ್ತಿದೆ ಮಾವ. ಅಕಸ್ಮಾತ್ ಮತ್ತೆ ಏನಾದ್ರೂ ನನ್ನ ಮಗು ನನ್ನ ಬಿಟ್ಟು ಹೊಟ್ಟೋದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಮಾವ. ಬೆಳ್ಳಿ, ಹಾಗೆಲ್ಲ ಮಾತಾಡ್ಬೇಡ. ನೀನಿಲ್ಲ ಅಂದ್ರೆ ನನಗೆ ಬದುಕೇ ಇಲ್ಲ. ಅನುಮಾನನೇ ಇಲ್ಲ, ಇದು ಬಾಗ್ಲು ಕಟ್ಟಿ ತೆಂಗಿನಕಾಯಿ. ಹೌದಮ್ಮ, ಅಣ್ಣ ಹೇಳ್ತಿರೋದು ಸರಿನೇ. ಇದು ಬಾಗಲ ಕಟ್ಟಿ ತೆಂಗಿನಕಾಯಿ. ಅಲ್ಲಿ ನೋಡಮ್ಮ. ಬೆಳ್ಳಿ, ನೀನು ಧೈರ್ಯವಂತೆ. ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ಯಾ. ನೋವು, ಸಂಕಟ ಇದು ಯಾವುದೂ ಹೊಸ್ತಲ್ಲ. ಮನೇಲಿ ಎಲ್ರಿಗೂ ಧೈರ್ಯ ಹೇಳ್ತಿದ್ದವಳು ನೀನು. ಮಗು ಹೋದ್ಮೇಲೆ ಮಾನಸಿಕವಾಗಿ ಕುಗ್ಗಿದ್ಯಾ. ಹಾಗಂದ ಮಾತ್ರಕ್ಕೆ ನಾವು ಧೈರ್ಯ ಕಳ್ಕೊಬಾರ್ದು ಬೆಳ್ಳಿ. ಆ ಮಾಯನ ಮುಂದೆ ನಾವು ಬಗ್ಗಬಾರ್ದು. ಅಕಸ್ಮಾತ್ ಬಗ್ಗಿದ್ರೆ ನಮ್ಮನ್ನ ಪಾತಾಳಕ್ಕೆ ತುಳಿದು ಬಿಡ್ತಾಳೆ. ಆ ಮಾಹಿಂಗೆ ನಾವೊಂದು ಗತಿ ಕಾಣಿಸೋಣ ಬೆಳ್ಳಿ. ಬಾಗಿಲು ಕಟ್ಟಿದ ಕಾಯಿ ಇಲ್ಲಿಗೆ ಹೇಗೆ ಬಂತು? ಇದು ಆ ಮಾಯಂದ ಕೆಲಸ. ನೀವೇ ತಾನೇ ಹೇಳಿದ್ದು ಈ ತೆಂಗಿನಕಾಯಿ ದಾಟು ಅವಳು ಒಳಗಡೆ ಬರಕ್ಕಾಗಲ್ಲ ಅಂತ. ಈಗ ನೋಡಮ್ಮ, ಅದನ್ನ ಕಿತ್ತು ಬಿಸಾಕ್ ಬಂದಿದ್ದಾಳೆ. ಅಮ್ಮ, ಅವಳು ಇಲ್ಲೇ ಎಲ್ಲಾದ್ರೂ ನಮ್ಮ ಮಧ್ಯಾಹ್ನ ಇದ್ರೆ. ಇದು ಮಾಯಂದೆ ಹ್ಯಾಂಡ್ ರೈಟಿಂಗು. ನನಗೆ ಚೆನ್ನಾಗಿ ಗೊತ್ತು. ಈ ಮಾಯನ್ ಕಿರುಕುಳಕ್ಕೆ ಶಾಶ್ವತವಾದ ಪರಿಹಾರನ ಕಂಡ್ಕೋಬೇಕು. ಅವರು ಮಹಾಮಹಿಮರು, ತುಂಬಾ ಶಕ್ತಿವಂತರು ಬೆಳ್ಳಿ. ಷಣ್ಮುಗನ ಮುಖದ ಮೇಲೆ ಆಗಿದ್ದ ಗಾಯನ ಒಂದೇ ಒಂದು ಕ್ಷಣಕ್ಕೆ ವಾಸಿ ಮಾಡಿದ್ರು. ಅಂದಮೇಲೆ ನಮ್ಮ ಮನಸ್ಸಿಗಾಗಿರೋ ಗಾಯನ ಅವ್ರು ವಾಸಿ ಮಾಡ್ತಾರೆ. ಅಮ್ಮ, ನಾನು ಹೇಳಿಲ್ವಾ ಮಾಯಾ ಇದೇ ಮನೇಲಿ ಇದ್ದಾಳೆ ಅಂತ? ಮಾಯಾ ನೋಡು, ನಾವ್ ಯಾರೋ ನಿನ್ಗೆ ಏನೂ ದ್ರೋಹ ಮಾಡಿಲ್ಲ. ನೀನ್ ಸುಮ್ಮನೆ ನಮ್ಮನ್ನೇ ತಪ್ಪಾಗಿ ತಿಳ್ಕೊತಾ ಇದೀಯಾ. ದಯವಿಟ್ಟು ನಮ್ಗೆ ಯಾರಿಗೂ ಏನು ಮಾಡಬೇಡ ಪ್ಲೀಸ್. ಅಯ್ಯ ಪ್ಲೀಸ್, ಆಗ್ತಿಲ್ಲ, ದಯವಿಟ್ಟು ನಗ್ಬೇಡ ಮಾಯಾ ಪ್ಲೀಸ್.
ಶರ್ಮಿಳ, ಯಾಕೆ ಇಲ್ಲಿ ನಿಂತಿದ್ದೀರ? ಏನಾಯ್ತು? ಮುತ್ತು, ನಾವೆಲ್ಲರೂ ಮಾತಾಡ್ತಿದ್ವಿ. ನಮ್ಮ ಕಣ್ಮುಂದೆ ಇಷ್ಟೆಲ್ಲ ನಡೆದ ಮೇಲೂ ನಾವು ಒಳಗಡೆ ಇರೋದಕ್ಕೆ ಹೇಗೆ ಧೈರ್ಯ ಬರುತ್ತೆ ಹೇಳು? ಅದಕ್ಕೆ ನಾವೆಲ್ಲರೂ ಹೊರಗಡೆ ಬಂದ್ಬಿಟ್ವಿ. ಗೋಡೆ ಮೇಲೆ ಮುಂದೆ ಸಾಯೋರು ಯಾರು ಅಂತ ಬರ್ದಿದ್ರಾ? ಏನ್ ಹೇಳ್ತಾ ಇದ್ದೀರಾ? ಅದು ಮಾಯನ್ ಹ್ಯಾಂಡ್ ರೈಟಿಂಗ್ಗೆ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹೌದಾ? ಸರಿ, ಬನ್ನಿ ನೋಡೋಣ. ಎಲ್ಲಿ ಚಿಕ್ಕ? ಏನು ಬರ್ತಾ ಇಲ್ಲ? ಅಣ್ಣ, ಇದೇ ಗೋಡೆ ಮೇಲಿತ್ತು ಅಣ್ಣ. ನಾವೆಲ್ಲರೂ ನೋಡಿದ್ದೀವಿ. ಇಲ್ಲಕ್ಕ, ಏನು ಕಾಣ್ತಾನೆ ಇಲ್ಲ. ಒಂದು ನಿಮಿಷ, ಐಶು ಅವ್ರ ಮೊಬೈಲಲ್ಲಿ ಫೋಟೋ ತಗೊಂಡ್ಲು. ಫೋನ್ ತಗೊಂಡ್ಬರ್ತೀನಿ. ಅಣ್ಣ, ಇದೆಲ್ಲಿದೆ ನೋಡು. ಎಲ್ಲಿ ಶರ್ಮಿಳ? ಏನೂ ಇಲ್ಲ ಇದರಲ್ಲಿ. ಅಣ್ಣ, ಇದ್ರಲ್ಲಿ ಇಟ್ಟು ಅಣ್ಣ. ಐಶು ಫೋಟೋ ತೆಗೆದಿದ್ದೀನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಈಗ ಅಕ್ಕ, ಇದೆಲ್ಲೋ ಭ್ರಮೆ ಅನ್ಸುತ್ತೆ. ಒಬ್ಬರಿಗಾದ್ರೆ ಭ್ರಮೆ ಅನ್ಬೋದು, ಎಲ್ರಿಗೂ ಭ್ರಮೆ ಆಗಕ್ ಸಾಧ್ಯನಾ? ಇದು ಭ್ರಮೆ ಆಗಕ್ ಸಾಧ್ಯನೇ ಇಲ್ಲ. ಗೋಡೆ ಮೇಲೆ ಬರ್ದಿದ್ ಮಾತ್ರ ಅಲ್ಲ, ಬಾಗ್ಲಿಗೆ ಕಟ್ಟಿರೋ ತೆಂಗಿನಕಾಯಿನೂ ಕಾಣಿಸ್ತಿಲ್ಲ. ಬೆಳಿ, ಒಂದು ನಿಮಿಷ. ಮುತ್ತು, ಇಲ್ಲಿ ನೋಡು. ಗಾಜಿನ ಪೀಸು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ರೆ ಕಾಲು ತಿಳ್ಕೊಂಬಿಟ್ರು. ನನಗ್ಯಾಕೋ ಇದು ಮಾಯಿನ ಕೆಲಸ ಅನಿಸ್ತದೆ. ಬರಹನ ಮಾಯ ಮಾಡಿದಾಳೆ, ತೆಂಗಿನಕಾಯಿನ ಮಾಯ ಮಾಡಿದಾಳೆ. ಈ ತರ ಗಾಜಿನ ಪೀಸ್ ಹಾಕಿ ಕಾಲ್ ಸೀಳೋ ತರ ಅವಳೆ ಮಾಡಿದಾಳೆ. ಹಾಗಿದ್ರೆ ಎಲ್ಲರೂ ಹೇಳ್ತಿರೋದು ನಿಜ, ಇದು ಭ್ರಮೆ ಅಲ್ಲ.